ನಮಸ್ಕಾರ, ನ್ಯೂಸ್ ಟೈಮ್ಗೆ ಸ್ವಾಗತ. ನೀಟ್ ಪೇಪರ್ ಸ್ಕ್ಯಾಮ್, ಒಂದು ಪ್ರಶ್ನೆ ಪತ್ರಿಕೆಗೆ 60 ಲಕ್ಷ, 150 ಅಭ್ಯರ್ಥಿಗಳಿಂದ ಖರೀದಿ. ಸಿಬಿಐನಿಂದ ನೀಟ್ ಎಕ್ಸಾಮ್ ಹಗರಣದ ಸ್ಫೋಟಕ ಮಾಹಿತಿ ಬಹಿರಂಗ. ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣ ದೇಶಾದ್ಯಂತ ಭಾರೀ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ನೀಟ್ ಪತ್ರಿಕೆ ಸೋರಿಕೆ ಹಗರಣದ ತನಿಖೆ ನಡೆಸುತ್ತಿರುವ ಕೇಂದ್ರ ತನಿಖಾ ಸಂಸ್ಥೆ ಸಿಬಿಐ ಒಂದೊಂದಾಗಿ ವಿಷಯವನ್ನು ಕೆದಕುತ್ತಿದೆ. ಇದೀಗ ನೀಟ್ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿ ಹೊರಬಿದ್ದಿದ್ದು, ಆರೋಪಿಗಳು 35ರಿಂದ 60 ಲಕ್ಷ ರೂಪಾಯಿ ನೀಡಿ ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಖರೀದಿಸಿರುವುದು ಈವರೆಗಿನ ತನಿಖೆಯಿಂದ ತಿಳಿದು ಬಂದಿದೆ. ಮನಾಲಿ ಫ್ಲಡ್, ಸೇತುವೆ ಮೇಲೆ ಬಂಡೆಗಳು, ಲೇ ಹೆದ್ದಾರಿ ಸ್ಥಗಿತ, ಮನಾಲಿಯಲ್ಲಿ ನಿಲ್ಲುತ್ತಿಲ್ಲ ಮಳೆ, ಭಾರೀ ಪ್ರವಾಹ. ಪ್ರತಿಶತ ಕಡಿಮೆ ಮಳೆಯಾಗಿದೆ. ಆದರೆ ಇದೀಗ ನಿನ್ನೆ ರಾತ್ರಿ ಮನಾಲಿಯಲ್ಲಿ ತೀವ್ರ ಹಾನಿಯಾಗಿದೆ. ಇಲ್ಲಿನ ಮನಾಲಿಯ ಸೋಲಂಗನಾಳದ ಅಂಜನಿ ಮಹಾದೇವ ಚರಂಡಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಗಿದೆ. ಈ ಕಾರಣಕ್ಕಾಗಿ ಲೇ ಮನಾಲಿ ಹೆದ್ದಾರಿಯನ್ನು ಪ್ರಸ್ತುತ ಮುಚ್ಚಲಾಗಿದೆ. ಲೇ ಮನಾಲಿ ಹೆದ್ದಾರಿಯಲ್ಲಿ ನಿರ್ಮಿಸಲಾದ ಸೇತುವೆಯ ಮೇಲೆ ದೊಡ್ಡ ಕಲ್ಲುಗಳು ಬಂದಿವೆ. ಅದೃಷ್ಟದ ಸಂಗತಿಯೆಂದರೆ ಪ್ರವಾಹದಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಆದರೆ ವಿದ್ಯುತ್ ಯೋಜನೆಗೆ ಹಾನಿಯಾಗಿದೆ. ಸದ್ಯ ಆಡಳಿತ ತಂಡ ಸ್ಥಳಕ್ಕೆ ಆಗಮಿಸಿದೆ. ಮೈಸೂರು ಚೆನ್ನೈ ಬುಲೆಟ್ ಟ್ರೈನ್, ಮೈಸೂರಿನಿಂದ ಚೆನ್ನೈ ಪ್ರಯಾಣಕ್ಕೆ ಕೇವಲ 90 ನಿಮಿಷ ಸಾಕು. ಇದು ಬುಲೆಟ್ ರೈಲಿನ ಮಹಿಮೆ. ಸದ್ಯ ನಡೆಯುತ್ತಿರುವ ಭಾರತದ ಮೊದಲ ಬುಲೆಟ್ ರೈಲು ಯೋಜನೆ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲ್ ಕಾರಿಡಾರ್ ಪೂರ್ಣಗೊಂಡ ನಂತರ ಮೈಸೂರು ಚೆನ್ನೈ ಬುಲೆಟ್ ರೈಲು ಕಾಮಗಾರಿ ಪ್ರಾರಂಭವಾಗಲಿದೆ. ಈ ಮಹತ್ವಾಕಾಂಕ್ಷೆ ಯೋಜನೆಯು 3 ರಾಜ್ಯಗಳಾದ್ಯಂತ 463 ಕಿಲೋಮೀಟರ್ ದೂರವನ್ನು ವ್ಯಾಪಿಸಲಿದೆ. ಬೆಂಗಳೂರಿನಲ್ಲಿ 3 ನಿಲ್ದಾಣಗಳು ಸೇರಿದಂತೆ ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕರ್ನಾಟಕ ಒಟ್ಟು 11 ನಿಲ್ದಾಣಗಳಲ್ಲಿ ಈ ಬುಲೆಟ್ ರೈಲು ನಿಲುಗಡೆ ಹೊಂದಲಿದೆ. ರೇನ್ ಅಲರ್ಟ್, ಮುಂದಿನ 5 ದಿನಗಳ ಕಾಲ ಈ ಭಾಗದಲ್ಲಿ ಭಾರೀ ಮಳೆ. ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಕರ್ನಾಟಕದ ಕರಾವಳಿ, ದಕ್ಷಿಣ ಒಳನಾಡು ಭಾಗದಲ್ಲಿ ಜುಲೈ 26ರವರೆಗೆ ಮುಂಗಾರು ಮಾರುತ ಮತ್ತಷ್ಟು ಚುರುಕುಗೊಳ್ಳಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಜಿಲ್ಲೆಗಳಿಗೆ ಜುಲೈ 26ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಯಾದಗಿರಿ, ಕಲಬುರಗಿ, ರಾಯಚೂರು ಜಿಲ್ಲೆಯಲ್ಲೂ ಈ ಅವಧಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಜುಲೈ 26ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಎನ್ಡಿಎ ಕೂಟದಿಂದ ಪ್ರಮುಖ ಪಕ್ಷ ಹೊರಕ್ಕೆ, ಕೇಂದ್ರದಲ್ಲಿ ವಿಪಕ್ಷಗಳ ಬೆಂಬಲಕ್ಕೆ ಸಿದ್ಧವಾಯ್ತಾ ಆಂಧ್ರದ ಪಾರ್ಟಿ? ಲೋಕಸಭೆ ಚುನಾವಣೆಯ ನಂತರ ಸ್ವತಂತ್ರ ಸಂಸದರು ಒಬ್ಬೊಬ್ಬರಾಗಿ ವಿಪಕ್ಷಗಳ ಇಂಡಿಯಾ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿದ್ದರೂ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಸಿಗದ ಕಾರಣ ಮಿತ್ರ ಪಕ್ಷಗಳ ಬೆಂಬಲ ಪಡೆದು ಎನ್ಡಿಎ ಕೂಟ ಅಧಿಕಾರಕ್ಕೆ ಏರಿತ್ತು. ಇದೀಗ ಇತ್ತೀಚಿನ ರಾಜಕೀಯ ಬೆಳವಣಿಗೆಯ ಪ್ರಕಾರ ಮತ್ತೊಂದು ದೊಡ್ಡ ಪಕ್ಷವು ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಲು ಸಿದ್ಧವಾಗುತ್ತಿದೆ ಎಂದು ತಿಳಿದು ಬಂದಿದೆ. ಹೌದು, ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಕೂಟಕ್ಕೆ ಬೆಂಬಲ ಘೋಷಿಸಿದ್ದ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಮಧ್ಯೆ ತಟಸ್ಥ ಧೋರಣೆ ಅನುಸರಿಸುವುದಾಗಿ ಹೇಳಿತ್ತು. ಫಲಿತಾಂಶ ಬಂದ ನಂತರ ದೇಶದ ಹಿತಾಸಕ್ತಿ ದೃಷ್ಟಿಯಿಂದ ನರೇಂದ್ರ ಮೋದಿಗೆ ಬೆಂಬಲ ನೀಡುವುದಾಗಿ ಹೇಳಿತ್ತು. ಇದೀಗ ಸದ್ಯದಲ್ಲೇ ವಿಪಕ್ಷಗಳ ಕೂಟಕ್ಕೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ದೆಹಲಿ ರಾಜಕೀಯ ವಲಯ ಮಾತನಾಡುತ್ತಿದೆ. ದಿನಕ್ಕೆ 14 ಗಂಟೆ ಕೆಲಸ, ಸಿಡಿದೆದ್ದ ಟೀಕಿಗಳಿಂದ ಕ್ಯಾಂಪೇನ್, ರಸ್ತೆಗಿಳಿದು ಪ್ರತಿಭಟನೆ. 14 ಗಂಟೆ ಕೆಲಸದ ಅವಧಿ ವಿಸ್ತರಿಸುವ ಪ್ರಸ್ತಾವಕ್ಕೆ ಸಿಡಿದೆದ್ದಿರುವ ಸಾಫ್ಟ್ವೇರ್ ಉದ್ಯೋಗಿಗಳು ನಿನ್ನೆ ರಾತ್ರಿ ಮಡಿವಾಳ ಬಿಟಿಎಂ ಲೇಔಟ್ನಲ್ಲಿ ಪ್ರತಿಭಟನೆ ನಡೆಸಿದ್ದು, ಸರ್ಕಾರದ ನಿರ್ಧಾರ ವಾಪಸ್ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ಈಗಾಗಲೇ ಕ್ಯಾಂಪೇನ್ ಆರಂಭವಾಗಿದ್ದು, ಸರ್ಕಾರ ನಿರ್ಧಾರ ವಾಪಸ್ ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಮುಡಾ ಪಾದಯಾತ್ರೆಗೆ ಬಿಜೆಪಿಯಲ್ಲೇ ಭಿನ್ನ ರಾಗ.
ವಿಜಯೇಂದ್ರ ಪಾದಯಾತ್ರೆ ನಾಟಕ ಅಂತ ಸ್ವಪಕ್ಷದ ವಿರುದ್ಧವೇ ಯತ್ನಾಳ್ ಗರಂ. ಮುಡಾ ಹಗರಣದ ವಿಚಾರವಾಗಿ ಬಿಜೆಪಿ ನಾಯಕರು ಮೈಸೂರಿನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ನಡೆಸಲು ನಿರ್ಧರಿಸಿದ್ದಾರೆ. ಮುಡಾ ಅಕ್ರಮದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಸಜ್ಜಾಗಿದೆ. ಶುಕ್ರವಾರ ಅಥವಾ ಸೋಮವಾರದಿಂದ ಪಾದಯಾತ್ರೆ ಶುರು ಮಾಡಲು ಪ್ಲಾನ್ ಮಾಡಲಾಗಿದೆ. ಇದರ ನಡುವೆಯೇ ಪಾದಯಾತ್ರೆ ಬಗ್ಗೆ ಬಿಜೆಪಿಯಲ್ಲೇ ಭಿನ್ನರಾಗ ಶುರುವಾಗಿದೆ. ವಿಜಯೇಂದ್ರ ಪಾದಯಾತ್ರೆ ಒಂದು ನಾಟಕ ಎಂದು ಸ್ವಪಕ್ಷ ನಾಯಕನ ವಿರುದ್ಧವೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗರಂ ಆಗಿದ್ದಾರೆ. ಉತ್ತರದಲ್ಲಿ ಪ್ರವಾಹ ತತ್ತರ. ಈ ನಿಲ್ದಾಣಗಳಲ್ಲಿ 1 ನಿಮಿಷ ನಿಲ್ಲಲಿಲ್ಲವೇ ರೈಲುಗಳು? ಭಾರೀ ಮಳೆಯ ಕಾರಣಕ್ಕೆ ಉತ್ತರ ಕರ್ನಾಟಕದಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ಕೆಲವೆಡೆ ಸೇತುವೆಗಳ ಮೇಲೆ ನೀರು ಹರಿಯುತ್ತಿರುವುದರಿಂದ ಕೆಲವೆಡೆ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಆಗುತ್ತಿರುವ ತೊಂದರೆ ನಿವಾರಿಸಲು ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಬೆಳಗಾವಿ ಜಿಲ್ಲೆಯ ಕುಡಚಿ ಮತ್ತು ಉಘಾರ್ ಖುರ್ದ್ ನಿಲ್ದಾಣಗಳಲ್ಲಿ ರೈಲುಗಳನ್ನು ತಾತ್ಕಾಲಿಕ ನಿಲುಗಡೆ ಮಾಡಲು ತೀರ್ಮಾನಿಸಿದೆ. ಅದರ ಪ್ರಕಾರ ಜುಲೈ 26ರವರೆಗೆ ಕುಡಚಿ ಮತ್ತು ಉಘಾರ್ ಖುರ್ದ್ ನಿಲ್ದಾಣಗಳಲ್ಲಿ ವಿವಿಧ ರೈಲುಗಳಿಗೆ 1 ನಿಮಿಷ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ. ಪಲ್ಟಿಯಾದ ಸ್ಥಿತಿಯಲ್ಲಿ ಗಂಗಾವಳಿ ನದಿಯಲ್ಲಿ ಲಾರಿಯ ಕುರುಹು ಪತ್ತೆ. ಕಾರ್ಯಾಚರಣೆ ಮತ್ತಷ್ಟು ಚುರುಕು. ಶಿರೂರಲ್ಲಿ ಗುಡ್ಡ ಕುಸಿದು 9 ದಿನ ಕಳೆದು 10ನೇ ದಿನಕ್ಕೆ ಕಾಲಿಟ್ಟರೂ ಕೇರಳದ ಲಾರಿ ಮಾತ್ರ ಪತ್ತೆಯಾಗಿಲ್ಲ. ನಿನ್ನೆ ಸಂಜೆ ಕಾರ್ಯಾಚರಣೆ ಮುಗಿಯುವ ಹೊತ್ತಲ್ಲಿ ಲಾರಿ ಮಣ್ಣಲ್ಲಿ ಹೂತು ಹೋದ ಜಾಗವನ್ನು ಮೆಟಲ್ ಡಿಟೆಕ್ಟರ್ ಪತ್ತೆ ಮಾಡಿದೆ. ಹೀಗಾಗಿ ಇಂದು ದೆಹಲಿಯಿಂದ ತಜ್ಞರ ತಂಡ ಆಗಮಿಸಲಿದ್ದು ಲಾರಿ ಪತ್ತೆ ಬಗ್ಗೆ ಖಚಿತ ಮಾಹಿತಿ ನೀಡಲಿದ್ದಾರೆ. ಅಲ್ಲದೆ ಮೆಟಲ್ ಡಿಟೆಕ್ಟರ್ ಗುರುತು ಮಾಡಿದ ಸ್ಥಳದಲ್ಲೇ ಇಂದು ತ್ವರಿತ ಕಾರ್ಯಾಚರಣೆ ನಡೆಯಲಿದೆ. ಇದು ಇಂದಿನ ಮುಖ್ಯ ಸುದ್ದಿಗಳು. ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ವಿಡಿಯೋದ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಸುದ್ದಿ ವಾಹಿನಿಯನ್ನು ಮುಂದುವರಿಸಿ ಬೆಂಬಲಿಸಿ. ಧನ್ಯವಾದಗಳು.